ಚಿಕ್ಕಮಗಳೂರಿನ ಹೆಸರಾಂತ ಫೋಟೋ ಸ್ಟುಡಿಯೋಗಳಲ್ಲಿ ಒಂದಾಗಿದ್ದ ದೇವು ಸ್ಟುಡಿಯೋ ಇನ್ನೂ ಹೆಚ್ಚಿನ ಆಧುನಿಕ ತಂತ್ರಜ್ಞಾನ ಹಾಗೂ ಸಲಕರಣೆಗಳೊಂದಿಗೆ ಪುನರಾರಂಭಗೊಂಡಿದೆ. ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ಟೇಪ್ ಕತ್ತರಿಸುವ ಮೂಲಕ ಎಲೆಕ್ಟ್ರಾನಿಕ್ಸ್ ಮಳಿಗೆ ಉದ್ಘಾಟಿಸಿದ್ದು, ದೇವು ಸ್ಟುಡಿಯೋ ಹಿಂದೆ ಫೋಟೋಗ್ರಫಿಯಲ್ಲಿ ಉತ್ತಮ ಹೆಸರು ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಸರು ಮಾಡಲಿ ಎಂದು ಶುಭ ಹಾರೈಸಿದರು. ಅವರು ಕುಟುಂಬದವರು ಸೇರಿ ಎಲೆಕ್ಟ್ರಾನಿಕ್ ಅಂಗಡಿ ಸೇಲ್ಸ್ ಅಂಡ್ ಸರ್ವಿಸು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಒಳ್ಳೆ ಮನುಷ್ಯ ಆತ. ಒಳ್ಳೆ ರೀತಿಯಲ್ಲಿ ಜನರಿಗೆ ಉತ್ತಮ ಸರ್ವಿಸ್ ಕೊಟ್ಟು ಆ ಸರ್ವಿಸ್ನ ಮೂಲಕ ಜನರಾಗಿಯಾಗಿ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ಸು ಮಾಡಲಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತೇನೆ. ನಗರಸಭಾ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆ ಸುಂದರ ಪ್ರಾಕೃತಿಕ ತಾಣವಾಗಿದ್ದು, ಮದುವೆ ಶುಭ ಸಮಾರಂಭಗಳನ್ನು ಹೆಚ್ಚಿನ ಜನರು ಚಿಕ್ಕಮಗಳೂರಿನಲ್ಲೇ ನಡೆಸುತ್ತಿದ್ದು, ದೇವು ಫೋಟೋ ಸ್ಟುಡಿಯೋ ಇವುಗಳ ಚಿತ್ರೀಕರಣದ ಮೂಲಕ ಹೆಚ್ಚಿನ ಹೆಸರು ಮಾಡಲಿ ಎಂದು ಆಶಿಸಿದರು. ಇವತ್ತು ರಾಮನಹಳ್ಳಿ ದೇವಣ್ಣನವರು ಸ್ಟುಡಿಯೋ ಮತ್ತು ಎಲೆಕ್ಟ್ರಾನಿಕ್ ಅಂಗಡಿನ ಓಪನಿಂಗ್ ಉದ್ಘಾಟನೆಗೆ ನಮ್ಮನ್ನು ಆಹ್ವಾನ ಕೊಟ್ಟಿದ್ದಾರೆ. ಈ ಆಹ್ವಾನಿತರಲ್ಲಿ ನಮ್ಮ ಸಿಟಿ ರವಿಯಣ್ಣರವರು ಮತ್ತು ಅಪ್ಸರ ಮದ್ದಣ್ಣನವರು, ಭೂಮಿಕಾ ಟಿವಿಯ ಪ್ರೊಡ್ಯೂಸರು ಅನಿಲ್ ಅಣ್ಣನವರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಇವ್ರ ಬಿಸ್ನೆಸ್ಸು ಭಗವಂತನ ದಯೆಯಿಂದ ಉನ್ನತ ಮಟ್ಟಕ್ಕೆ ಏರಿ ನೂರಾರು ಜನಕ್ಕೆ ಕೆಲಸ ಕೊಡುವಂಥ ಪ್ರೊಡ್ಯೂಸರ್ ಆಗಬೇಕು ಅವರು ಅಂತ ನಾನು ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ವಿ ಸ್ಟಾರ್ ಮಾಲೀಕರಾದ ಅಫ್ಸರ್ ಅಹಮದ್ ಅವರು ಆಗಮಿಸಿ ಶುಭ ಕೋರಿ, ನಮ್ಮ ಸಂಸ್ಥೆಯ ಮುಂದಿನ ಯಾವುದೇ ಕಾರ್ಯಕ್ರಮಗಳನ್ನು ದೇವು ಸ್ಟುಡಿಯೋ ಮೂಲಕವೇ ಚಿತ್ರೀಕರಣ ಮಾಡಿಸಲಾಗುವುದೆಂದು ತಿಳಿಸಿದರು. ದೇವರಾಜ್ ಅವರು ನೂತನವಾದಂತಹ ಒಂದು ಎಲೆಕ್ಟ್ರಾನಿಕ್ಸ್ ಮತ್ತು ಡಿಜಿಟಲ್ ಇವತ್ತಿನ ಕಾಲದಲ್ಲಿ ಅಪ್ಗ್ರೇಡ್ ಮತ್ತು ಅಪ್ಡೇಟ್ ಆಗಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಚಿಕ್ಕಮಗಳೂರಲ್ಲಿ ವಿಭಿನ್ನ ರೀತಿಯಲ್ಲಿ ಯಾರೂ ಈ ತನಕ ಇದಕ್ಕೆ ಧೈರ್ಯ ಮಾಡಿರಲಿಲ್ಲ. ಒಂದು ರಿಸ್ಕ್ ತೊಗೊಂಡಿದ್ದಾರೆ. ನಾವು ಬ್ಯಾಂಗ್ಳೂರಿಂದ ಕರೆಸ್ಬೇಕು, ಬೇರೆ ಕಡೆಯಿಂದ ಕರೆಸ್ಬೇಕು, ಯಾಕೆ ನಮ್ಮೂರಲ್ಲೇ ಅಷ್ಟು ಟ್ಯಾಲೆಂಟೆಡ್ ಹುಡುಗರು ಇದ್ದಾರೆ, ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಧೈರ್ಯದಿಂದ ಇವತ್ತು ನೂತನವಾದಂತಹ ಅವರ ಎಲೆಕ್ಟ್ರಾನಿಕ್ಸ್ ಅನ್ನು ಉದ್ಘಾಟನೆ ಮಾಡೋಕ್ಕೆ ಮಾನ್ಯ ಶ್ರೀ ಸಿಟಿ ರವಿ ಅವರು ಬಂದು ಉದ್ಘಾಟನೆ ಮಾಡಿದರು. ಜೊತೆಗೆ ನಮ್ಮ ನಗರದ ಅಧ್ಯಕ್ಷರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ದೇವರಾಜ್ ಅವರ ಒಡನಾಟ ಕಳೆದ 22 ವರ್ಷದಿಂದ ಶ್ರಮಜೀವಿ, ಹೋರಾಟ ಮಾಡಿಕೊಂಡು ಕಷ್ಟಪಟ್ಟು ಜೀವನದಲ್ಲಿ ಇವತ್ತು ಅವರ ಬಲದಿಂದ ಒಳ್ಳೆಯ ಜೀವನವನ್ನು ಮಾಡ್ತಾ ಜೊತೆಗೆ ಕೆಲಸ ಮಾಡ್ತಿರೋರ್ಗು ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡ್ತಾ ಇವತ್ತು ಇನ್ನೊಂದು ಧೈರ್ಯ ಕೈ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಶುಭ ಹಾರೈಸ್ತೀನಿ. ಜೊತೆಗೆ ನಂದು ತುಂಬ ಕಾರ್ಯಕ್ರಮಗಳಿದೆ, ಬೇಕಿತ್ತು ನಮಗೆ ಚಿಕ್ಕಮಗಳೂರಲ್ಲಿ, ಸೊ ನಾನು ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳಿ ಒಂದ್ಸಗೆ ನಾವು ಶುಭ ಹಾರೈಸ್ತೀನಿ. ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್, ನಗರಸಭೆ ಸದಸ್ಯರಾದ ಲಕ್ಷ್ಮಣ್ ಅವರು ಆಗಮಿಸಿ ಶುಭ ಹಾರೈಸಿದರು. ದೇವು ಸ್ಟುಡಿಯೋದ ಮಾಲೀಕರಾದ ದೇವರಾಜ್ ರವರು ಮಾತನಾಡಿ, ಬಹಳ ವರ್ಷಗಳಿಂದ ಚಿಕ್ಕಮಗಳೂರಿನ ರಾಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ದೇವು ಸ್ಟುಡಿಯೋ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದ ನಾವು ಇಂದು MRRD ಎಲೆಕ್ಟ್ರಾನಿಕ್ಸ್ ಮತ್ತು ಸರ್ವಿಸ್ ಸೆಂಟರ್ ಮೂಲಕ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡುತ್ತಿದ್ದು, ಅತ್ಯುತ್ತಮ ಬೆಲೆಯಲ್ಲಿ ಉತ್ತಮ ಸೇವೆಯ ಮೂಲಕ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ನೀಡುತ್ತಿದ್ದು, ಚಿಕ್ಕಮಗಳೂರಿನ ನಾಗರಿಕರು ಇದರ ಸದುಪಯೋಗ ಪಡೆದು ನಮಗೆ ಆಶೀರ್ವದಿಸಬೇಕೆಂದು ಹೇಳಿದರು. ರಾಮನಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಇವತ್ತು ನಮ್ಮ ದೇವರವರ ಒಂದು ಫೋಟೋಗ್ರಾಫಿಕ್ ಅಂಗಡಿ ಸ್ಟುಡಿಯೋ ಶುಭಾರಂಭಗೊಂಡಿದೆ. ಜೊತೆಗೆ ಅವರ ಒಂದು ಎಲೆಕ್ಟ್ರಾನಿಕ್ ಶಾಪ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಚಿಕ್ಕಮಗಳೂರು ಜನತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಜೊತೆಗೆ ಉತ್ತಮ ಸರ್ವಿಸು, ಅವರಲ್ಲೀಗ ಏನು TV, ವಾಷಿಂಗ್ ಮಿಷನ್ ಎಲ್ಲದರಿಂದ ಸರ್ವಿಸು ನಾವು ಕೊಡ್ತೀವಿ ಅಂತೇಳಿ ಇಲ್ಲಿ ಪ್ರಾರಂಭ ಮಾಡಿ ನಮ್ಮ ದೇವು ಸ್ಟುಡಿಯೋ ಮಾಲೀಕರಾದ ದೇವರಿದ್ದಾರೆ. ಸರ್, ಈಗ ಏನು ಸರ್ ಉದ್ದೇಶ ಇದು? ಸರ್, ಈಗ ನನಗೆ ಸ್ವಲ್ಪ ದಿನ ಸ್ಟುಡಿಯೋ ಕ್ಲೋಸ್ ಮಾಡಿಬಿಟ್ಟಿದ್ದೆ. ನನ್ನ ಹಳೆ ಕಸ್ಟಮರ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಹಂಗಾಗಿ ಮತ್ತೆ ಜನಗಳಿಗೆ ಗೊತ್ತಾಗಲಿ ಅಂತೇಳಿ ಮತ್ತೆ ಸ್ಟುಡಿಯೋನ ವರ್ಕ್ ಮಾಡಿದ್ದೀನಿ. ಅದರೊಟ್ಟಿಗೆ ನಮ್ಮ ಅಣ್ಣನ ಮಗನಿಗೆ ಮತ್ತು ನನ್ನ ಮಗನಿಗೆ ಒಂದು ಎಲೆಕ್ಟ್ರಾನಿಕ್ ಅಂಗಡಿ ಮಾಡಿಕೊಟ್ಟಿದ್ದೀನಿ. ಏನು ನನ್ನ ಹಳೆ ಕಸ್ಟಮರ್ ಇದ್ದಾರೆ ಅವರೆಲ್ಲ ಮತ್ತೆ ನನಗೆ ಸಿಗಬೇಕು ಅನ್ನೋದೇ ಆಸೆ. ಹಂಗಾಗಿ ಸ್ಟುಡಿಯೋನಿಗೆ ಮತ್ತೆ ರೀಓಪನ್ ಮಾಡಿದ್ದೀನಿ. ಈಗ ನಿಮ್ಮಲ್ಲಿ ಎಲ್ಲ ಥರ ಸರ್ವಿಸ್ಗಳು ನಿಮ್ಮಲ್ಲಿ ಲಭ್ಯ ಇದೆ? ಎಲೆಕ್ಟ್ರಾನಿಕ್ಗೆ ಎಲ್ಲ ಥರದ ಸರ್ವಿಸು ಕೊಡ್ತೀವಿ. ಮತ್ತು ಸ್ಟುಡಿಯೋ ಫೋಟೋಗ್ರಫಿದ್ದು ನಮ್ಮ ಹತ್ರ ಇಲ್ಲಿ ಕ್ಯಾಂಡಿಡೇಟ್ ಫೋಟೋಗ್ರಾಫಿ ಇರ್ಬೋದು, LED ವಾಲ್ ಇರ್ಬೋದು, ಡ್ರೋನ್ ಇರ್ಬೋದು, ಎಲ್ಲ ಥರದ್ದು ಮಾಡ್ತೀವಿ. ಈವೆಂಟ್ಗೂ ಜೊತೆ ಒಪ್ಕೊಂತೀವಿ, ಹಂಗಾಗಿ ಅದನ್ನು ಮಾಡ್ತೀವಿ. ಸರ್ವಿಸ್ ಮನೆಗೆ ಕೊಡ್ತೀವಿ. ಮನೆಗೆ ಸರ್ವಿಸ್ ರಿಪೇರಿ ಏನಾಗಿದ್ದರೆ ಮನೆಗೆ ಒಳ್ಳೆಯದಾಗಲಿ ಸರ್. ಮುಖ್ಯ ರಸ್ತೆಯಲ್ಲಿ ಇವತ್ತು ಎಲೆಕ್ಟ್ರಾನಿಕ್ಸು ಎಲ್ಲರಿಗೂ ಬೇಕು. ಆ ಮಟ್ಟದಲ್ಲಿ ಆಮೇಲೆ ಜೊತೆಗೆ ಸ್ಟುಡಿಯೋ
ಮತ್ತೆ ಪುನರಾರಂಭ ಆಗಿದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಪ್ರಯತ್ನ ಮಾಡ್ತಿದ್ದಾರೆ ಜನರು, ಗ್ರಾಮದ ಯುವಕರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದು ಆಶಯ. ಅವರಿಗೆ ದೇವರು ಒಳ್ಳೇದು ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಒಂದು ಅಂಗಡಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು. ಅವರಿಗೆ ಒಳ್ಳೆ ಶುಭವಾಗಲಿ ಟೈಮಲ್ಲಿ ಕೇಳ್ಕೊಳ್ಬೇಕು. ಮತ್ತು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚು ಉನ್ನತ ಮಟ್ಟದಲ್ಲಿ ಹೋಗಲಿ ಅಂತ ಆಶಿಸ್ತಾರೆ. ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಗತ್ಯವಾದ ವಸ್ತುಗಳು, ಅದನ್ನು ಬಿಟ್ಟು ಇವತ್ತು ನಾವು ಒಂದು ದಿವಸ ಬಿಟ್ಟು ಇರೋಕ್ಕಾಗಲ್ಲ. ಯಾವುದು ಬಲ್ಪಿಂದ ಹಿಡಿದು ಒಂದು ವೈರಿಂದ ಹಿಡಿದು ಎಲ್ಲಿಂದ ಎಲ್ಲಿ ಕೇಬಿಗೆ ನಾವು ಹೋಗ್ತೀವಿ, ಅದು ಭಾಳ ಎಸೆನ್ಷಿಯಲ್ ಆದಂಥ ಒಂದು ಅಂಗಡಿ. ಅದು ಎಲೆಕ್ಟ್ರಾನಿಕ್ ಗೂಡ್ಸ್ ಅಂಗಡಿ ಇದೆಯಲ್ಲ, ಅದು ಕರಿಬೇಕು. ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಅದಕ್ಕೋಸ್ಕರ ನಾವು ಇದೊಂದು ಕ್ರಮ ತಗೊಂಡಿದ್ದೀವಿ. ಇದಕ್ಕೆ ಎಲ್ಲರಿಗೂ ಶುಭ ಆಗಲಿ. ಉದ್ಘಾಟನಾ ಸಮಾರಂಭದಲ್ಲಿ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್, MRRD ಮುಖ್ಯಸ್ಥರಾದ ರಾಘವೇಂದ್ರ, ಶಾರದಮ್ಮ, ಕಲಾ, ಮಂಜುಳಾ, ರಾಕೇಶ್, ರಾಮಚಂದ್ರ, ಭಜನ್ ಮುಂತಾದವರು ಉಪಸ್ಥಿತರಿದ್ದರು.